ಸಿರಿ ಅರಸನ ಕೈಯೊಳಗಿರುವ ಸುದರ್ಶನ ಕರೆದರು ಕರ ಮುಗಿಯುತ್ತಿಂದೆಂದ ಉಳಿತುಕೊಳ್ಳುವುದಕ್ಕಾಗದೆ ಎದ್ದು ಬಂದಿದ್ದೇನೆ ನಾನೀಗ. ಅನಗಂಡ ಭಯಂಕರ, ಅನಗಂಡನಷ್ಟು ಪ್ರಪಂಚದಲ್ಲಿ ಬೇರೆ ಯಾರು ದೊಡ್ಡ ಕಡಿಲಿಲ್ಲ. ಏನು ಮದುವೆ ಆಗಿದೆ ಇವರಿಬ್ಬರಿಗೆ, ಪ್ರಪಂಚದಲ್ಲಿ ಯಾರಿಗೂ ಗೊತ್ತೇ ಇಲ್ವಾ? ಸ್ವಾಮಿ, ಇವರ ಮಾತುಗಳನ್ನ ಕೇಳಿ ಸಹಿಸಿಕೊಳ್ಳುವುದಕ್ಕಾಗದೆ ಜೀವವನ್ನು ತಳೆದು ಬಂದವನಾಗಿದ್ದೇನೆ. ಅಲ್ಲ, ಇವರಿಬ್ಬರಿಗೆ ಮಾತಾಡುವುದಕ್ಕೆ ಬಿಟ್ಟರೆ ಇವತ್ತಿಗೆ ಈ ಪ್ರಸಂಗ ಮುಗಿಯುವುದಿಲ್ಲ ಅಂತ ಗೊತ್ತಾಯ್ತು ನನಗೆ. ಬೇಗ ಮುಗಿಸುವ ಅಲ್ಲ ಎನ್ನುವ ಕಾರಣಕ್ಕಾಗಿ ಬಂದದ್ದೇನೋ ಆಯ್ತು. ಆದರ್ಶ ದಂಪತಿಗಳ ಸ್ಪರ್ಧೆ ಏನಾದ್ರೂ ಇದ್ರೆ ಇವ್ರನ್ನೇ ಕಳಿಸುವ ನಮ್ಮಲ್ಲಿಂದ ಅಲ್ಲ. ಏನೇ ಇದ್ರು ಅಂದಲ್ಲಿಯೇ ನಾನು ಮಾತಾಡಿಕೊಡುವುದಲ್ಲ, ಇವರಲ್ಲಿ ಒಂದು ನಾಲ್ಕು ಮಾತಾಡುವ ನೋಡುವ. ನಿನ್ನನ್ನು ಕಾಣುವುದು ಹೊಸತಲ್ಲ, ಅದು ಇವತ್ತು ವಿಶೇಷವಾಗಿ ಕಾಣ್ತಾ ಇದ್ದೇನೆ. ಹೇಗೆ ಯಾವಾಗ್ಲೂ ನೀನು ಬಂದಾಗ ತಂದೆಯ ಕಾಲಿಗೆ ಅಂದ್ರೆ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದವ. ಇವತ್ತು ಹಾಗಲ್ಲ, ಬಂದವನೇ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟೆ. ಏನು? ಕ್ರಮವನ್ನ ಬದಲಾಯಿಸಿದ್ದೇನೆ. ಕ್ರಮವನ್ನ ಬದಲಾಯಿಸಿದ್ದೇನೆ. ಯಾಕೋ? ಅಮ್ಮ ಅವ್ರ ಗಂಡಂದ್ರಿಗೆಲ್ಲ ನಮಸ್ಕಾರ ಕೊಡುವುದನ್ನು ಬಿಡುವ ಅಂತ ಆ ತೀರ್ಮಾನಕ್ಕೆ ಬಂದ್ಯಾ? ಯಾಕೆ? ಇಲ್ಲಿವರೆಗೆ ಆಗಿದ್ದ ಕತೆ ನಮಗೆ ಗೊತ್ತಿಲ್ವಾ? ನೀನು ಅವನನ್ನು ಹೊಗಳುವುದು, ಅವನು ಅದಕ್ಕೆ ತಲೆ ಹಾಕುವುದು ಬಿಟ್ಟರೆ ಬೇರೆ ಏನಾದ್ರೂ ಆಯ್ತಾ? ಅಲ್ಲ ಪುಣ್ಯಾತ್ಮ, ಅದ್ರಲ್ಲಿ ವಿಶೇಷ ಏನುಂಟು ಅಂತ ಕೇಳ್ತೇನೆ. ಏನು? ಹೆಂಡತಿಯಾದವಳು ಗಂಡನನ್ನ ಹೊಗಳುವುದು ಸಹಜವೇ, ಸ್ವಾಭಾವಿಕ. ಅದನ್ನು ಬಿಟ್ಟು ಹೆಂಡತಿಯಾದವಳು ಪಕ್ಕದ ಮನೆಯನ್ನು ಹೊಗಳ್ತಾಳೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು. ಯೋಚನೆ ಅಂತ ಇಲ್ಲ, ಆ ವರ್ಷ ಪಕ್ಕದ ಮನೆ ಮೇಲೆ ಬಿದ್ದ ಅಂತ ಲೆಕ್ಕ. ಯೋಚನೆ ಆಯ್ತಲ್ಲ ಎಂತ ಮಾತಾಡುದ? ಆದ್ರಪ್ಪ ತೊಂದ್ರೆ ಇಲ್ಲ, ಎಷ್ಟೊತ್ತಿಗೆ ಬರ್ಬೇಕು ಅನ್ನೋ ಪ್ರಜ್ಞೆ ಬೇಕಾ? ತಂದೆ ತಾಯಿಗಳು ಮಾತನಾಡುವಾಗ ಬೆಳೆದ ಮಕ್ಕಳ ಹಾಗೆಲ್ಲ ಬರಬಾರ್ದು ಅನ್ನೋ ಪ್ರಜ್ಞೆ ಇಲ್ವೇನಾ? ತಪ್ಪಾಯ್ತು, ಅದಕ್ಕೆ ಹೇಳಿದ್ದು ಇರ್ಬಹುದು. ಅದ್ರ ಒಂದು ಏನು, ಬೆಳೆದ ಮಕ್ಕಳು ಮನೆಯಲ್ಲಿರುವಾಗ ತಂದೆ ತಾಯಿಗಳು ಹೇಗೆ ಮಾತಾಡಬೇಕು ಎನ್ನುವುದನ್ನು ನೀವು ಕಲ್ತ್ಕೊಳ್ಳಿ ಮೊದಲು, ಹಂಗೆ ಹೇಳುವುದಲ್ಲ. ನಮ್ದೇ ತಪ್ಪಾಯ್ತೇನ? ಅನುಮಾನವೇ ಇಲ್ಲ. ಬಂದದ್ಯಾಪ ನಿನ್ನಲ್ಲಿಯೇ ಮಾತಾಡಬೇಕು ಎನ್ನುವ ಕಾರಣಕ್ಕಾಗಿ. ಅಮ್ಮ ಲಾಲೆ ಪೊದೆಲೆ ತಾಯೇ ಎನ್ನ ಅರಿಕೆಯನ್ನಂತ ಲಕ್ಷ್ಮೀ